ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನನ್ನ ಮಗಳು ಬರ್ಡೇ ಇರೋದ್ರಿಂದ ನಾನು ಲಾಂಗ್ ವೀಡಿಯೋ ಮಾಡಿಲ್ಲ, ಶಾರ್ಟ್ ವೀಡಿಯೋ ಮಾಡಿ ಸುಮ್ಮನೆ ಹಾಗೆ ನಾನು ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ನಾನು ಬಾಬಿ ಡಾಲ್ ಕೇಕ್ನ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಪೇಸ್ಟ್ರಿ. ಹಾಗೆ ನನ್ನ ಮಗಳು ಬರ್ಡೇ ಕೂಡ ಗ್ರ್ಯಾಂಡಾಗಿ ಏನೂ ಕೂಡ ಮಾಡಿಲ್ಲ, ನಾನು ತುಂಬ ಸಿಂಪಲ್ಲಾಗಿ ಕೂಡ ಮಾಡಿದ್ವಿ. ಸ್ವಲ್ಪ ಅಂದರೆ ಒಂದು ನನ್ನ ಫ್ಯಾಮಿಲಿ ಅವ್ರನ್ನ ಮಾತ್ರ ಕರೆದು ಮಾಡಿದ್ವಿ. ಸೊ ನಾನು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಗ್ರ್ಯಾಂಡಾಗಿ ಮಾಡಬೇಕಾಗಿತ್ತು, ಸೊ ಎಲ್ಲ ಮಿಸ್ ಆಯಿತು, ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಒಂದೆರಡು ದಿವಸ ಬಿಟ್ಕೊಂಡು ಮಗುಗೆ ಮುಡಿ ಕೊಡಬೇಕಾಗಿತ್ತು ಮಹದೇಶ್ವರ ಬೆಟ್ಟಕ್ಕೆ 2ನೇ ವರ್ಷದ್ದು. ಅದಕ್ಕೆ ಎಲ್ಲ ರೆಡಿ ಆಗ್ತಿದ್ವಿ. ನಾವು ಮಾತ್ರ ಹೋಗ್ತಾ ಇರಲಿಲ್ಲ, ಫ್ರೆಂಡ್ಸ್ಗಳನ್ನೆಲ್ಲ ಕೂಡ ಹೋಗ್ತಾ ಇದ್ವಿ. 3 ಫ್ಯಾಮಿಲಿ ಹಾಗೆ ಒಬ್ಬರು 4 ಜನ ಬ್ಯಾಚುಲರ್ಸ್ ಹೋಗ್ತಾ ಇದ್ವಿ. ನೋಡಿ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ನನ್ನ ಮಗಳು ಲಿಪ್ಸಿ ಮಲ್ಕೊಂಡಿದ್ಲು, ಈಗ ಫ್ರೆಶ್ ಆಗಿ ಎದ್ದು ಆಟ ಆಡ್ತಿದ್ದಾಳೆ, ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾಳೆ. ಅವಳು ಕೂಡ, ಶಿವು ಕೂಡ ರೆಡಿಯಾಗಿ ಕೂತಿದ್ದಾರೆ. ಸೊ ಬೆಳಗ್ಗೆನೂ ಕೂಡ ನಾವು ಮನೇಲೇನು ತಿಂಡಿ ಮಾಡಿಲ್ಲ, ಹೊರಗಡೆನೇ ಹೋಗಿದ್ವಿ. ಫ್ರೆಂಡ್ ಮನೇಲಿ ಫಂಕ್ಷನ್ ಇತ್ತು, ಹೊಸ ಮನೆ ಮಾಡಿದರು, ಹಾಲು ಉಕ್ಸೋದು ಫಂಕ್ಷನ್ ಇತ್ತು. ಸೊ ಅಲ್ಲೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತು ಊಟ ಮಾಡೋದಕ್ಕಾಗಿಲ್ಲ, ಸೊ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಬೆಟ್ಟಕ್ಕೆ ರೆಡಿ ಆದ್ವಿ. ಹಾಗೆ ನೋಡಿ ಮನೆ ಹತ್ರ ಆಗಲೇ ಒಬ್ಬರು ಫ್ರೆಂಡ್ ಬಂದರು ಆಟೋದಲ್ಲಿ. ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ನಮ್ಮ ಏರಿಯಾದಲ್ಲೇ, ನಮ್ಮ ಪಕ್ಕದ ಏರಿಯಾದಲ್ಲಿ. ಸೊ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಇನ್ನೇನು ಹೊರಡ್ತೀವಿ. ನಾನು ತುಂಬ ದಿವಸ ಆಯಿತು ವ್ಲಾಗ್ನ ಮಾಡಿ, ಅಂದರೆ ನನಗೂ ತುಂಬ ಹುಷಾರಿರಲಿಲ್ಲ. ಸೊ ಹಾಸ್ಪಿಟಲ್ಗೆಲ್ಲ ಅಡ್ಮಿಂಟ್ ಆಗಿದ್ದೆ 2 ದಿವಸ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಿರಲಿಲ್ಲ. ನಾನು ಐ ಥಿಂಕ್ ಲಾಂಗ್ ವೀಡಿಯೋ ಮಾಡಿ ಹತ್ತತ್ರ ಒಂದು 5-6 ತಿಂಗಳಾಯಿತು ಅಂತ ಅನಿಸುತ್ತೆ. ಶಾರ್ಟ್ ವೀಡಿಯೋ ಮಾಡಿ ಹಾಕ್ತಾಯಿದ್ದೆ ಒಬ್ರೊಬ್ರದ್ದು. ಹಾಗೆ ಹೋಗ್ತಾ ಫ್ರೆಂಡ್ನೆಲ್ಲ ಪಿಕಪ್ ಮಾಡಿಕೊಂಡು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾನು ಆಟೋದಲ್ಲೆಲ್ಲ ಹೋಗೋದು ತುಂಬ ಈಸಿ ಅಂತ ಅಂದ್ಕೊಂಡೆ, ಬಟ್ ತುಂಬ ಕಷ್ಟ ಆಗಿತ್ತು. ಕುತ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ ನಮ್ಮ ಕೈಲಿ. ನೋಡಿ ಸಂಜೆ ಆಗ್ತಾ ಬಂತು. ಇನ್ನೇನು ಮನೆ ಬಿಟ್ಟಿದ್ದೆ ನಾವು 4:45 ಆಗಿತ್ತು. ಇನ್ನೇನು ಮೈಸೂರೆಲ್ಲ ಬಿಟ್ವಿ. ವೆದರೆಲ್ಲ ತುಂಬ ಚೆನ್ನಾಗಿತ್ತು, ಸಂಜೆ ಟೈಮ್ ಬಿಟ್ಟಿರೋದ್ರಿಂದ ಖುಷಿ ಆಯಿತು ಹೊರಗಡೆ ಎಲ್ಲ ನೋಡಿ. ಹೊರಗಡೆ ತುಂಬ ದಿವಸ ಆಗಿತ್ತು ನಾನು ಕೂಡ ಬಂದು. ಅದಕ್ಕೆ ಹಾಗೆ ತುಂಬ ಜರ್ನಿ ಮಾಡ್ತಾ ಹಾಗೆ ಟೀ ಕುಡಿಯೋಣ ಅಂತ ಒಂದು ಕಡೆ ನಿಲ್ಲಿಸಿದ್ವಿ. ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ಅಲ್ಲಿ ಈಗ ನನ್ನ ಮಗಳು ಎಲ್ಲರೂ 3 ಆಟೋದಲ್ಲಿ ಹೋಗಿದ್ವಿ. 3 ಆಟೋದಲ್ಲಿ ಒಂದು ಫುಲ್ಲು ಬ್ಯಾಚುಲರ್ಸೇ ಇದ್ದರು, ಇನ್ನೆರಡು ಆಟೋದಲ್ಲಿ ಫ್ಯಾಮಿಲಿ ಹೋಗಿದ್ವಿ. ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಎಲ್ಲ ಮಾಡಿದ್ವಿ. ಯಾಕೆ ಆರ್ಸಕ್ಕೆ ಲೋಟ ಕೊಟ್ಟಿಲ್ವಾ? ಲೋಟ ಬೇಕು ಆರ್ಸಕ್ಕೆ. ಸೊ ಇವಾಗ ಶಿವು ಡ್ರೈವಿಂಗ್ ಮಾಡಿ ಅವ್ರಿಗೂ ಫುಲ್ಲು ಸುಸ್ತಾಗ್ಬಿಡ್ತು. ಹೋಗ್ತಾ ಇದ್ವಿ ಆಟೋದಲ್ಲಿ. ಸೊ ಮೈಲೇಜು ಅಷ್ಟೊಂದು ಬರಲ್ಲ ಅನ್ಸುತ್ತೆ. ಹೋಗ್ತಾನೇ ಇದ್ವಿ. ಆಟೋ ಫ್ರೆಂಡ್ ಒಬ್ಬರು ನಮ್ಮ ಆಟೋದಲ್ಲೇ ಕೂತಿದ್ರು. ಸೊ ಅವರು ಇವಾಗ ಆಟೋ ಡ್ರೈವ್ ಮಾಡ್ತಾಯಿದ್ದಾರೆ. ನಾನು ಶಿವು ಆರಾಮಾಗಿದ್ದೆ, ಕೂತಿದ್ವಿ. ಅಂದರೆ ಕೂತ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು, ಬ್ಯಾಕ್ ಪೇನ್ ಎಲ್ಲ ಬಂದುಬಿಡ್ತು. ಸೊ ಹೋಗ್ತಾ ಇದ್ದು ಕರೆಕ್ಟಾಗಿ ರೀಚ್ ಆಗಿದ್ದು ನಾವು 10 ಗಂಟೆ 10:45 ರೀಚ್ ಆದ್ವಿ. ತಾಳ್ಬೆಟ್ಟ ಅನಿಸುತ್ತೆ. ನೋಡಿ ಇವಾಗೆಲ್ಲ ಹೋಗಿ ತಾಳ್ಬೆಟ್ಟಕ್ಕೆಲ್ಲ ಪೂಜೆ ಮಾಡಿ ಧೂಪ ಹಾಕ್ತಿದ್ದೀವಿ.
ಸೊ ಇವಾಗ ಹಾಗೆ ಎಲ್ಲರೂ ಕೂಡ ನಿಂತ್ಕೊಂಡು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡಾದ್ಮೇಲೆ ಇನ್ನೇನು ಹೊರಡ್ತೀವಿ. ಇಲ್ಲಿಂದ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು, ಊಟ ಎಲ್ಲ ಅಷ್ಟರಲ್ಲೇ, ಬಟ್ ಜಾಸ್ತಿ ಏನೂ ತಿನ್ನೋದಕ್ಕಾಗಿಲ್ಲ. ತುಂಬ ಹೊಟ್ಟೆ ಹಸಿತಾಯಿತ್ತು ಕೂಡ ಎಲ್ರಿಗೂ ಕೂಡ. ಸ್ವಲ್ಪ ಜನ ಊಟ ಮಾಡಿದ್ವಿ, ಸ್ವಲ್ಪ ಜನ ಊಟ ಮಾಡಲಿಲ್ಲ. ಹಾಗೆ ಇವರೆಲ್ಲ ಶಿವು ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ, ಇವರೆಲ್ಲರೂ ಕೂಡ ಶಿವು ಫ್ರೆಂಡ್ಸು. ಎಲ್ಲರೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ. ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ ಅಂದ ತಕ್ಷಣ ಎಲ್ಲರೂ ಖುಷಿಪಟ್ಟರು. ಎಲ್ಲರೂ ಕೂಡ ಕೋಪ್ರೇಟ್ ಮಾಡಿದ್ರು. ತುಂಬ ಖುಷಿ ಆಯಿತು ನನಗೆ. ಇನ್ನೇನು ಹೊರಡ್ತೀವಿ ಇಲ್ಲಿಂದ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ ಈಗ. ನಾವು ಒಂದೆರಡು ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದರದ್ದು ಕ್ಲಿಪ್ ಹಾಕಿದ್ದೀನಿ ನೋಡಿ. ನಮ್ಮ ಲಿಪ್ಸಿತಾ ಅಂತೂ ಕಾಯಿ ತಿನ್ನೋದ್ರಲ್ಲೇ ಬ್ಯುಸಿ ಇದ್ಲು ಅವಳು. ಅವಳಿಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಬೆಟ್ಟಕ್ಕೆ ರೀಚ್ ಆದ್ವಿ. ಈಗ ದೇವಸ್ಥಾನದ ಹತ್ರ ರೀಚ್ ಆಗ್ತಾಯಿದ್ದೀವಿ. ಇನ್ನೊಂದೆರಡು ನಿಮಿಷ. ಹಾಗೆ ಬಂದು ಕೂಡ ಇವಾಗ ನಾವು ರೂಮ್ನ ಬುಕ್ ಮಾಡಿದ್ವಿ. ಆ ರೂಮ್ ಹತ್ರ ಬಂದ್ವಿ ಇವಾಗ. ಫಸ್ಟೇ ರೂಮ್ ಬುಕ್ ಮಾಡಿಬಿಟ್ವಿ, ಸಿಗುತ್ತೋ ಸಿಗಲ್ವೋ, ಜನ ರಶ್ ಇರುತ್ತೆ ಅಂತ ಹೇಳಿ. ನಮ್ಮ ಶಿವು ಅವರ ಫ್ರೆಂಡ್ ಇದ್ದರು, ಅವರು ಬುಕ್ ಮಾಡಿದರು. ಇವಾಗ ರೂಮ್ ಹತ್ರ ಎಲ್ಲರೂ ಕೂಡ ಬಂದ್ವಿ. ರೂಮಿಂದ ಬಂದು ಇವಾಗ ಬನ್ನಿ, ನಾನು ನಿಮಗೆ ರೂಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅಂದರೆ ನಾವು ಇವಾಗ 2 ರೂಮ್ ಮಾಡಿದ್ವಿ. ಒಂದು ರೂಮಲ್ಲಿ ನಾವು ಲೇಡೀಸ್ಗಳು, ಇನ್ನೊಂದು ರೂಮಲ್ಲಿ ಜೆಂಟ್ಸ್ ಇರೋದಕ್ಕೆ 2 ರೂಮ್ ಮಾಡಿದ್ವಿ. ಮೇಲ್ಗಡೆ ರೂಮಲ್ಲಿ ಜೆಂಟ್ಸ್ ಇರ್ತಾರೆ, ಕೆಳಗಡೆ ರೂಮಲ್ಲಿ ಡಬಲ್ ಕಾಟ್ ಇರೋದ್ರಿಂದ ಮಕ್ಕಳು ಮತ್ತು ನಾವೆಲ್ಲ ಮಲ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಡಬಲ್ ಕಾಟ್ ಇರೋದು ನಾವು ತಗೊಂಡ್ವಿ. ಹಾಗೆ ಬನ್ನಿ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಅಷ್ಟೊತ್ತಲ್ಲಿ ಒಂದು 12 ಗಂಟೆ ಆಗಿತ್ತು. ಅವರೆಲ್ಲ ದೇವಸ್ಥಾನ ಸುತ್ತಾಕೊಂಡು ಬರೋಕ್ಕೆ ಹೋದ್ರು, ಬಟ್ ನನಗಾಗಿಲ್ಲ. ನಂಗೆ ತುಂಬ ಟಯರ್ಡ್ ಆಗಿತ್ತು. ಅದಕ್ಕೆ ಏನು ಮಾಡಿದೆ, ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೇವಸ್ಥಾನ ಹತ್ರ ಹೋದೆ. ಸ್ವಲ್ಪ ನೋಡಿಬಿಟ್ಟು ಬಂದ್ಬಿಟ್ಟೆ ನಾನು. ಅವರಿನ್ನೂ ಅಲ್ಲೇ ಇದ್ದರು. ಹೋಗ್ತಾಯಿದ್ದೀವಿ ನೋಡಿ ಇವಾಗ ದೇವಸ್ಥಾನದ ಹತ್ರ. ಖುಷಿಯಾಯಿತು ದೇವಸ್ಥಾನ ನೋಡಿಬಿಟ್ಟು ನನಗೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ಬೆಳಕೆಲ್ಲ ಚೆನ್ನಾಗಿ ಬರ್ತಾಯಿತ್ತು. ತುಂಬ ಖುಷಿ ಆಯಿತು ನನಗೆ. ಅಂದರೆ ತುಂಬ ಫುಲ್ಲು ದೇವಸ್ಥಾನ ರೌಂಡ್ ಹಾಕೋದಕ್ಕಾಗಿಲ್ಲ, ನನ್ನ ಕೈಲಿ ಆಗ್ತಿರಲಿಲ್ಲ. ಫುಲ್ಲು ಬ್ಯಾಕ್ ಪೇನು, ಹಾಗೆ ಮಂಡಿ ನೋವೆಲ್ಲ ಬಂದುಬಿಟ್ಟಿತ್ತು. ಕೂತ್ಕೊಂಡು ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. 2 ಸಿಸೇರಿಯನ್ ಅಲ್ವಾ ಆಗಿರೋದು, ಅದಕ್ಕೆ. ಹಾಗೆ ಈಗ ಸ್ವಲ್ಪ ದಿವಸದಿಂದ ಹುಷಾರಿಂದ ಇದ್ದಿರೋದು. ಹುಷಾರಿರಲಿಲ್ಲ ನನಗೆ, ಅದಕ್ಕೆ ಜನಗಳೆಲ್ಲ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ ದೇವಸ್ಥಾನದ ಹತ್ರ. ಇವಾಗ ನಾನು ರೂಮ್ಗೆ ಹೋಗ್ಬಿಡ್ತೀನಿ. ಹೋಗಿ ಮಲ್ಕೊಂಡು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇದು ಬಂದು ಬೆಳಗಿನ ವ್ಲಾಗು. ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಒಂದು 5 ಗಂಟೆಗೆ ಎದ್ದಿದ್ವಿ. 5 ಗಂಟೆ 5:15 ಎದ್ದು ಆಲ್ರೆಡಿ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ವಿ ಫ್ರೆಂಡ್ಸ್ಗಳೆಲ್ಲ. ಮಕ್ಳಿಗೂ ಕೂಡ ರೆಡಿ ಮಾಡಬೇಕು. ಸೊ ಮಕ್ಳನ್ನ ಕರ್ಕೊಂಡು ಹೋದರೆ ಮಕ್ಕಳನ್ನು ಕೂಡ ರೆಡಿ ಮಾಡೋದ್ರಲ್ಲೇ ಆಗೋಗುತ್ತೆ ನಮಗೆ. ಸೊ ಅವ್ರ ಕೈಗೆ ಕಾಲಿಗೆ ಸಿಗ್ತಿರಲ್ಲ ಮಕ್ಕಳು. ಹಾಗೆ ನೋಡಿ, ಐ ಥಿಂಕ್ ಇವಾಗ ಟೈಮ್ ಬಂದು 5 ಗಂಟೆಗೆ ಎದ್ದಿದ್ವಿ. ನಾವೆಲ್ಲ ರೆಡಿ ಆಗೋಷ್ಟರಲ್ಲಿ ಆಯಿತು ಟೈಮು. ಒಂದು 6 ಗಂಟೆ 6:15 ಆಗಿತ್ತು. ಸೊ ಮಕ್ಕಳು ಕೂಡ ನಮ್ಮ ಜೊತೆಲೇ ಎದ್ಬಿಟ್ರು. ಮಕ್ಕಳು ಅವರು ಆಟ ಆಡ್ತಿದ್ದಾರೆ. ಸೊ ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ, ಶಿವು ಫ್ರೆಂಡ್ಸ್ ಬಂದು ಆಟೋ ಎಲ್ಲ ಪೂಜೆ ಮಾಡಿಸ್ಬೇಕಲ್ವ, ಅದಕ್ಕೆ ಆಟೋ ಎಲ್ಲ ತೊಳ್ಕೊತಿದ್ದಾರೆ. ಇವರೆಲ್ಲ ವೀಡಿಯೋ ಮಾಡ್ತಾ ಇದ್ನಲ್ಲ, ಅದಕ್ಕೆ ನೋಡಿ ಬಕೆಟ್ ಇಟ್ಕೊಂಡಿದ್ದೀನಿ ಅಂತ ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು. ಆಯಿತು, ಅದನ್ನೆಲ್ಲ ಆಟ ಎಲ್ಲ ತೊಳೆದಾದ್ಮೇಲೆ ಶಿವು ಪಾಪನ ಕರ್ಕೊಂಡೋಗಿ ಮುಡಿ ಮಾಡಿಸ್ಕೊಂಬರಕ್ಕೆ ಕರ್ಕೊಂಡೋಗಿದ್ರು. ಸೊ ನಾನು ಅವಳ ಜೊತೆ ಹೋಗಿಲ್ಲ. ಯಾಕೆ ಅಂತ ಅಂದರೆ ನನಗೆ ಭಯ, ಅವಳು ತುಂಬ ಅಳ್ತಿರ್ತಾಳೆ. ಸೊ ನನಗೆ ಯಾಕೋ BP ಲೋ ಥರ ಆಗಿಬಿಡುತ್ತೆ ಅವಳು ಅಳ್ತಿರೋದೆಲ್ಲ ನೋಡಿಬಿಟ್ರೆ. ನನಗೆ ಫಸ್ಟ್ ಟೈಮ್ ಅದೇ ಥರ ಆಗಿದ್ದು, ಫಸ್ಟ್ ಮುಡಿ ಕೊಡಬೇಕಾದ್ರೆ. ಅದಕ್ಕೆ ನಾನು ಹೋಗಿರಲಿಲ್ಲ. ಸೊ ಹೋಗಿದ್ದಾರೆ ಶಿವು, ಬಂದು ಅವರು ಇದು ಮಾಡಿಲ್ಲ, ಏನೋ ವೀಡಿಯೋ ಮಾಡ್ಕೊಬಂದಿಲ್ಲ ಮುಡಿ ಮಾಡಿಸೋದು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಮುದ್ದಮ್ಮ, ನೀನು ಯಾಕೆ ಅಳ್ಳಿಲ್ಲ? ನೀನು ಮುದ್ದಮ್ಮ, ನಿಂಗೆ ಎಲ್ಲ ಗೊತ್ತಾ? ಈಗ ನಿನಗೆ ಎಲ್ಲ ಗೊತ್ತಾ ಮಗನ ನಿನಗೆ? ಚಳಿ, ಸುಮ್ಮನೆ ಬಿಚ್ಬೇಡ ಇನ್ನೂ. ಮುದ್ದು ಬಂಗಾರ ನೀನು, ಚುಪ್ಪರಾಗಿ ಕಾಣ್ತೀಯ. ಇಲ್ಲಿ ಚಿನ್ನ, ಚುಪ್ಪರ್ ಅಪ್ಪನ ಥರನೇ ಚುಪ್ಪರ್ ನೀನು. ಇಲ್ಲಿ ಮಗನ ಈ ಕಡೆ ತಿರುಗ.
ನೀವೆಲ್ಲಿದ್ದೀರಾ? ಎಲ್ಲಿ ಗಾಡಿ ಮುಂದೆ ನಿಂತಿದ್ದೀವಿ ಸರ್, ನನ್ನ ತೆಗಿಲಿಲ್ಲ. ಇವಾಗ ಅವರು ಲಿಪ್ಸಿಗೆ ಮುಡಿ ಕೊಟ್ಟಿರೋ ಪ್ರಯುಕ್ತ ತುಪ್ಪ ಹಾಕ್ತಾ ಇದ್ದಾರೆ. ಆ ವಯಸ್ಸೆಲ್ಲ ಬರಲ್ಲ, ತಲೆಗೆ ಗೊತ್ತು. ನೀವು ಮಾಡಿರೋದು ಹಾಕ್ತೀನಿ ಬಿಡಿ. ಚಿನ್ನ ಹಿಡ್ಕೊ. ಬೇಡ. ಬಂದ್ಬಿಟ್ಟು ಆದ್ರೆ ಸೊ ಅವರೆಲ್ಲ ಇವಾಗ ಪೂಜೆ ಸಾಮಗ್ರಿಗಳನ್ನ ತರಕ್ಕೆ ಹೋದ್ರು. ನಾವು ಇವಾಗ ಪಾಪುಗೆ ಗಂಧ ಹಾಕಿಸ್ಕೊಂಡು ಬತ್ತಿ ಬಳಸ್ಕೊಂಡು ಅಲ್ಲಿ ನಿಂತಿದ್ವಿ ವೆಯ್ಟ್ ಮಾಡಿಕೊಂಡು. ಲಿಪ್ಸಿ ಅಂತೂ ಸೂಪರಾಗಿ ಕಾಣಿಸ್ತಾ ಇದ್ಲು. ಹಾಗೆ ನಾವು 3 ಜನ ಕೂಡ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ದೇವಸ್ಥಾನದೊಳಗೆ ಹೋಗಬೇಕಾಗಿತ್ತು ಇನ್ನೇನು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅವರು ಕೂಡ ಬಂದರು. ಅವ್ರು ಬಂದಿದ ತಕ್ಷಣ ಬೆಳ್ಳಿ ಯಾರು ಎಳಿಸ್ತಾ ಇದ್ರು, ಬೆಳ್ಳಿ ತೇರು ಮತ್ತು ಆನೆ ಎಲ್ಲ ಬರ್ತಿತ್ತು. ಹತ್ರದಿಂದ ನೋಡಿದೆ, ತುಂಬ ಖುಷಿ ಆಯಿತು ನನಗೆ. ಪಾಪು ಎಲ್ಲ ನೋಡಿ ಲಿಪ್ಸಿತಾ ಅಂತೂ ತುಂಬ ನೋಡಿ ಖುಷಿ ಪಟ್ಲು, ಆನೆ ಆನೆ ಅಂತ. ತುಂಬ ಖುಷಿ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಆಟೋಗೆಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನೇನು ಪೂಜೆ ಇಲ್ಲೂ ಕೂಡ ಮಾಡಿಸ್ಬೇಕು ನಾವು. ಇಲ್ಲೆಲ್ಲ ಹೂನಾರ ಎಲ್ಲ ಹಾಕ್ಕೊಂಡು ಮತ್ತು ಚಿತ್ರ ಎಲ್ಲ ಬರೆಸ್ತಾರೆ ಗ್ಲಾಸಿನ ಮೇಲೆ. ಸೊ ಅದನ್ನು ಮಾಡಿಸ್ತಾ ಇದ್ದಾರೆ ಶಿವು ಅವರು. ಎಲ್ಲ 3 ಜನ ಆಟೋದ ಮೇಲೆ ಕೂಡ ಬರೆಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಖುಷಿ ಆಯಿತು ನನಗೆ ಎಲ್ಲರ ಜೊತೆನೂ ಕೂಡ ಬಂದು. ತುಂಬ ವರ್ಷಗಳೇ ಆಗೋಗಿತ್ತು ನಾವೆಲ್ಲ ಬಂದು ಎಂಜಾಯ್ಮೆಂಟ್ ಮಾಡಿ, ಅದು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಬಂದು. ಬ್ಯಾಂಗ್ಳೂರಲ್ಲಿದ್ದಾಗ ಆ ಥರ ಎಂಜಾಯ್ಮೆಂಟ್ ಮಾಡಿದ್ದಿದ್ದು ಶಿವು ಅವ್ರ ಫ್ರೆಂಡ್ಸು ನಾವೆಲ್ಲ ಜೊತೆಲೇ ಹೋಗಿ. ತುಂಬ ವರ್ಷ ಆಗಿದ್ದರಿಂದ ಮಿಸ್ ಮಾಡ್ಕೋತಿದ್ವಿ. ಸೊ ಅದು ಇವಾಗ ಫುಲ್ಫಿಲ್ ಆಯಿತು ಅಂತ ಅನಿಸುತ್ತೆ. ಸೊ ನಾನು ಶಿವು ಬಂದು ಬರೀ ಲೈಫಲ್ಲಿ ಅಂದರೆ ಬರೀ ನಮ್ಮ ಕಮಿಟ್ಮೆಂಟ್ಗಳು, ನಮ್ಮ ಪ್ರಾಬ್ಲಮ್ಸ್ಗಳಲ್ಲಿ ನಾವು ಫುಲ್ಲು ಕಾನ್ಸಂಟ್ರೇಷನ್ ಮಾಡೋದೇ ಆಗೋಗಿತ್ತು. ಇವಾಗ ಹೊರಗಡೆ ಬಂದು ಸ್ವಲ್ಪ ಸುತ್ತಾಡಿ ಇವ್ರ ಫ್ರೆಂಡ್ಗಳ ಜೊತೆ ಎಲ್ಲ ಬೆರೆತ ಸ್ವಲ್ಪ ರಿಲೀಫ್ ಆಯಿತು. ಲೈಫ್ ಅನ್ನೋದಿರುತ್ತೆ, ಕಷ್ಟ ಅನ್ನೋದೆಲ್ಲ ಇದ್ದೇ ಇರುತ್ತೆ. ಸೊ ಎಂಜಾಯ್ಮೆಂಟ್ ಅನ್ನೋದು ಸ್ವಲ್ಪನಾದರೂ ಮಾಡಬೇಕು. ಅದನ್ನೆಲ್ಲ ಮಿಸ್ ಮಾಡ್ಕೊಂಬಿಟ್ರೆ ವಯಸ್ಸಾದ್ಮೇಲೆ ಅನ್ಕೋತೀವಿ, ತಿನ್ನಬೇಕಾದ್ರೆ ತಿನ್ಬಿಡಬೇಕು, ಸುತ್ತಾಡಬೇಕಾದ್ರೆ ಸುತ್ತಾಡಬೇಕು. ಅದನ್ನೆಲ್ಲ ಇವಾಗ ದುಡ್ಡು ಮಾಡಬೇಕು ಅಂತಲೇ ದುಡ್ಡು ನಿಂತ್ಕೊಬಿಡ್ತು ಅಂದರೆ ಅದೆಲ್ಲ ನಾವು ಎಂಜಾಯ್ಮೆಂಟ್ನೆಲ್ಲ ಮಿಸ್ ಮಾಡ್ಕೋತೀವಿ. ಆವಾಗ ಏನು ಅನಿಸುತ್ತೆ ಹೇಳಿ ನಮಗೆ? ಮಿಸ್ ಆದಮೇಲೆ ಆಗ ನಾವು ಏನನ್ಸುತ್ತೆ ಗೊತ್ತಾ? ಅಯ್ಯೋ ಮಿಸ್ ಮಾಡ್ಕೊಂಬಿಟ್ವಲ್ಲ ನಾವು ಇದನ್ನೆಲ್ಲ, ನಾನು ಅದನ್ನೆಲ್ಲ ಎಂಜಾಯ್ಮೆಂಟ್ ಮಾಡೇ ಇಲ್ವಲ್ಲ ಅಂತ ಆಗ ಪಶ್ಚಾತ್ತಾಪ ಪಡೋ ಬದಲು ಇವಾಗ ಸಣ್ಣದರಲ್ಲೇ ಖುಷಿ ಕಂಡುಕೊಂಡು, ನಾವೇನು ತುಂಬಾ ಖುಷಿ ಪಡಬೇಕು ಅಂತ ಏನಿಲ್ಲ, ಈ ಥರ ಸಣ್ಣ ಪುಟ್ಟದ್ರಲ್ಲೇ ಖುಷಿ ಕಂಡುಕೊಂಡ್ರೆ ಸಾಕು, ಮಿಡ್ಲ್ ಕ್ಲಾಸ್ ಜೀವನ ಮುಗ್ದೋಗುತ್ತೆ. ಸೊ ಇದನ್ನು ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ನನಗೆ. ಅದು ಕೂಡ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೋಗಿದ್ದು ತುಂಬ ಖುಷಿ ಆಯಿತು ನನಗೆ. ನೈಟಲ್ಲೆಲ್ಲ ಬಟ್ ಕಿರ್ಚೋದಕ್ಕೆಲ್ಲ ಆಗ್ತಿರ್ಲಿಲ್ಲ ನನಗೆ. ತುಂಬ ವರ್ಷ ಆಗಿದೆ ಅಂತ ಏನೋ ಮುಜುಗರ ಎಲ್ಲ ಆಗ್ತಾಯಿತ್ತು. ಬಟ್ ಅವರೆಲ್ಲ ಇನ್ನೊಂದು ಆಟೋದಲ್ಲಿ ಫ್ಯಾಮಿಲಿಗಳೆಲ್ಲ ಕಿರ್ಚ್ಕೊಂಡು ಅರ್ಚ್ಕೊಂಡು ಮಹದೇಶ್ವರಂಗೆ ಹೋಗಿ ಅಂತ ಎಲ್ಲ ಅಂದ್ಕೊಂಡು ಬರ್ತಿದ್ರು. ಅದು ತುಂಬ ಖುಷಿ ಆಯಿತು. ಅದನ್ನೆಲ್ಲ ನನಗೆ ಹಿಂದ್ಗಡೆ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಯಾವ ಥರ ಫ್ರೆಂಡ್ಗಳೆಲ್ಲ ಹೋಗ್ತಾಯಿದ್ವಿ ಅದನ್ನೆಲ್ಲ ನನಗೆ ಟೆಲಿಕಾಸ್ಟ್ ಆಗ್ತಾಯಿತ್ತು ನನಗೆ ಮೈಂಡಲ್ಲಿ. ತುಂಬ ಖುಷಿ ಆಯಿತು ನನಗೆ. ಸೊ ನನ್ನ ಮಗಳಿಗೆ ಕಾಲು ಸುಡ್ತಾನೇ ಇಲ್ಲ ಅಂತ ಅನಿಸುತ್ತೆ. ನೋಡಿ ಯಾವ ಥರ ಆಟ ಆಡ್ತಿದ್ದಾಳೆ ಅವಳು. ನೋಡಿ ನಾವು ಗ್ಲಾಸ್ಗೆಲ್ಲ ಚಿತ್ರ ಎಲ್ಲ ಬಿಡಿಸಾಯಿತು. ಇನ್ನೇನು ನಾವು ಪೂಜೆ ಮಾಡಿಸ್ಕೊಂಡು ಹೊರಡ್ತೀವಿ. ಪೂಜೆ ಮಾಡಿಸ್ತಾ ಇದ್ವಿ. ನನ್ನ ಮಗಳಿಗಂತೂ ಕಾಲು ಸುಡ್ತಾನೇ ಇಲ್ಲ. ಅವಳಿಗಂತೂ ಫುಲ್ಲು ಖುಷಿ, ನಾವೆಲ್ಲೋ ಬಂದಿದ್ದೀವಿ, ಎಲ್ಲೋ ಇದ್ದೀವಿ ಅಂತ. ಅವಳನ್ನ ಕೂಡ 5-6 ತಿಂಗಳಿದ್ದಾಗ ಬ್ಯಾಂಗ್ಳೂರ್ ಕರ್ಕೊಂಡೋಗಿದ್ದು ಅಷ್ಟೇ.
ಇನ್ನೆಲ್ಲೂ ಕರ್ಕೊಂಡೋಗಿಲ್ಲ. ಇಲ್ಲೇ ಅಕ್ಕಪಕ್ಕ ಚಾಮುಂಡಿ ಬೆಟ್ಟ, ನಂಜನಗೂಡಿಗೆ ಹೋಗ್ತಿದ್ವಿ. ತುಂಬ ಲಾಂಗ್ ಡ್ರೈವ್ ಅಂತೂ ಎಲ್ಲೂ ಹೋಗಿರಲಿಲ್ಲ ನಾವು 3 ಜನ. ತುಂಬ ಖುಷಿಯಾಯಿತು. ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಆಟೋ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿವಿ ಸುತ್ತಮಟ್ಟಕ್ಕೆ ಹೋಗ್ತೀವಿ. ಸುತ್ತಮಟ್ಟ ಮುಗಿಸ್ಕೊಂಡು ಮೈಸೂರಿಗೆ ಬರ್ತಾಯಿದ್ವಿ. ಸುತ್ತಮಟ್ಟ ಎಲ್ಲ ನೋಡ್ಕೊಂಡು ಹಾಗೆ ಸುತ್ತಮಟ್ಟ ಎಲ್ಲ ನೋಡಿಕೊಂಡು ಇನ್ನೇನು ಹೊರಟ್ವಿ. ಸೊ ನಾನು ವಿಡಿಯೋ ಅಷ್ಟೊಂದು ಮಾಡಿಲ್ಲ ನಾನು, ಯಾಕಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ ಮನೆಗೆ ಬರೋ ಅಷ್ಟರಲ್ಲಿ ನಾವು. ಹಾಗೆಯೇ ಇನ್ನೇನು ನಾನು ಬರೋ ವಿಡಿಯೋ ಕೂಡ ಮಾಡಿಲ್ಲ, ಮನೆಗೆ ಬಂದಿರೋ ವಿಡಿಯೋ ಕೂಡ ಮಾಡಿಲ್ಲ. ಫುಲ್ಲು ಸುಸ್ತಾಗಿ ಟಯರ್ಡ್ ಆಗಿಬಿಟ್ಟಿದ್ವಿ. ಐ ಹೋಪ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಇನ್ಮೇಲೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಾಕ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ನಿಮಗೆ ತುಂಬ ಖುಷಿ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರಿ. ಬಾಯ್ ಬಾಯ್. ಸಿ ಯು.